नाज़रीन आदाब, एवन टीवी में आप तमाम का खैर मकदम है। रैचूर शहर के जिला एसपी कंपाउंड में वाक़ा हुतात्मा मैदाना यानी शहीद ग्राउंड में आज पुलिस हुतात्मा दिनाचरण यानी पुलिस का यौम शहीदा मनाया गया। इस प्रोग्राम में बतौर मेहमान खुसूसी शिरकत करते हुए रैचूर जिला डिप्टी कमिश्नर के नीतीश ने खिदमात के दौरान यानी सर्विस के दौरान खिदमत अंजाम देते हुए शहीद होने वाले पुलिस कांस्टेबल्स और पुलिस स्टाफ पुलिस अमले को श्रद्धांजलि पेश की। इस मौके पर खिताब करते हुए जिला एसपी पुट्टा मादैया ने पुलिस जवानों की खिदमत को काबिल सताइश करार दिया। प्रोग्राम में एडिशनल एसपी 1 एस.जे. कुमारस्वामी, एडिशनल एसपी 2 जी हरीश और डीएसपी सीपीआई सब इंस्पेक्टर्स और स्टाफ के अलावा कई एक मुमताज समाजी सियासी कायदीन अवामी नुमाइंदों ने भी इस तकरीब में शिरकत की और मरने वाले पुलिस शहीदों को श्रद्धांजलि पेश की। ಪ್ರಾರಂಭಿಸಲು ಪರೇಡ್ ಕಮಾಂಡರ್ ಅವರಿಗೆ ಆಗಮನ. ಮಾನ್ಯರೇ, ಹುತಾತ್ಮ ದಿನಾಚರಣೆ ಕವಾಯತು ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಅನುಮತಿಸಿ. ವೃಂದದಿಂದ ಓ ಮೈ ಗಾಡ್ ಹೆಲ್ಪಿಂಗ್ ಏಜಸ್ ಪಿಐ ಎಫ್ಪಿಬಿ ಘಟಕ ರಾಯಚೂರಿನವರು
ಹಾರಿಸಿ. ಇರ್ಪಣ್ಣ ರೈಫಲ್ ಡೌನ್ ಮಾಡು. ಸಮರ್ಪಣೆ. ಹಾರಿಸಿ. ಖಾಲಿ ಮಾಡಿ. ಗೌರವವನ್ನು ಸೂಚಿಸಿದ ಬಂದೂಕು ಪಡೆಗೆ ಧನ್ಯವಾದಗಳು. ಈಗ ಮಾನ್ಯ ಪೊಲೀಸ್ ದಿನಾಂಕ 21/10/25ರಂದು ಈ ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನು ಆಚರಿಸುವ ಉದ್ದೇಶ, ದಿನಾಂಕ 21/10/59ರಂದು ಶ್ರೀ ಕರಣ್ ಸಿಂಗ್ DSP CRPF ಇವರ ನೇತೃತ್ವದಲ್ಲಿ ಒಂದು ಪೊಲೀಸ್ ದಳ ಹಾಟ್ ಸ್ಟ್ರಾಂಗ್ ಪೋಸ್ಟ್ ಹತ್ತಿರ ಗಡಿ ಭಾಗದಲ್ಲಿ ಪಹರೆ ಮಾಡುತ್ತಿರುವಾಗ ಹಲವಾರು ಜನ ಸೈನಿಕರು ಹಠಾತ್ ದಾಳಿ ಮಾಡಿದ್ದು, ಅವರು ನಮ್ಮ ಪೊಲೀಸ್ ದಳದವರಿಗಿಂತಲೂ ಹೆಚ್ಚಿಗೆ ಇದ್ದುದಲ್ಲದೆ ಆಧುನಿಕ ಶಸ್ತ್ರಗಳನ್ನು ಕೂಡ ಹೊಂದಿದ್ದರು. ನಮ್ಮ CRPF ಪೊಲೀಸರ ಹತ್ತಿರ ಇದ್ದಂತಹ ಕೆಲವು ರೈಫಲ್ಗಳಿಂದ ಮಾತ್ರ ತಮ್ಮ ಕೊನೆಯ ಹನಿ ರಕ್ತ ಹಾಗೂ ಉಸಿರು ಇರುವವರಿಗೂ ಧೈರ್ಯ ಮತ್ತು ಶೌರ್ಯದಿಂದ ಹೋರಾಡುತ್ತಾ 10 ಜನ ಪೊಲೀಸರು ಆ ಎಲ್ಲ ಚೈನಾ ಸೈನಿಕರ ವಶವಾಗಿದ್ದರು. ಅಲ್ಲಿ ಮಡಿದವರಿಗೆ ಇಡೀ ದೇಶವು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಧೈರ್ಯ ಮತ್ತು ಶೌರ್ಯವನ್ನು ಕೊಂಡಾಡಿತು. ದೇಶಕ್ಕಾಗಿ ಹೋರಾಡುತ್ತಾ ವೀರ ಸ್ವರ್ಗ ಪಡೆದ ಈ ಶೂರರ ಸ್ಮರಣೆಗಾಗಿ ಸ್ಮಾರಕವನ್ನು ಲಡಾಖ್ನಲ್ಲಿ ಅಬಾಸಿ ಚೀನ್ ಭಾಗದಲ್ಲಿ 16,000 ಅಡಿ ಎತ್ತರದ ಮೇಲೆ ನಿಲ್ಲಿಸಲಾಗಿದೆ. ಅವರ ಸ್ಮರಣೆಗಾಗಿ ಪ್ರತಿ ವರ್ಷ ದಿನಾಂಕ 21 ಅಕ್ಟೋಬರ್ ಅಂದು ಇಡೀ ದೇಶದಾದ್ಯಂತ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದಕರು, ಉಗ್ರಗಾಮಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಬಲಿ ತೆಗೆದುಕೊಂಡಿದ್ದಾರೆ. ಆದರೆ ಕೆಲವು ಪೊಲೀಸರು ದರೋಡೆ ನಿರ್ಮೂಲನಾ ಕಾರ್ಯಾಚರಣೆಯಲ್ಲಿ ದೊಂಬಿ ಚದುರಿಸುವಾಗ, ಅಪರಾಧ ತನಿಖೆಯಲ್ಲಿ ಅಪರಾಧಿಗಳನ್ನು ಬಂಧಿಸಲು ಪ್ರಯತ್ನಿಸಿದಾಗ ಹಾಗೂ ಅನುಮಾನಾಸ್ಪದವಾದ ವಾಹನಗಳನ್ನು ನಿಲ್ಲಿಸಲು ಪ್ರಯತ್ನ ಮಾಡಿದಾಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಹೆಚ್ಚುತ್ತಿರುವ ಪೊಲೀಸರ ಅಕಾಲಿಕ ಮರಣವು ಸಮಾಜದಲ್ಲಿ ಹೆಚ್ಚುತ್ತಿರುವ ಹಿಂಸಾ ಪ್ರವೃತ್ತಿಯನ್ನು ಬಿಂಬಿಸುತ್ತದೆ. ಅಲ್ಲದೆ ಪೊಲೀಸರ ಕಾರ್ಯನಿಷ್ಠೆ ಮತ್ತು ಅರ್ಪಣಾ ಮನೋಭಾವದ ಕರ್ತವ್ಯ ಪ್ರಜ್ಞೆ ಅಳತೆಗೊಳ್ಳಾಗುತ್ತದೆ. ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ಮರಣ ಹೊಂದಿದರೆ ಆಡಳಿತಾತ್ಮಕ ಅಂಗವು ವಿಯೋಗ ಹೊಂದಿದ ಕುಟುಂಬಗಳಿಗೆ ವಿಶ್ರಾಂತಿ ವೇತನ, ಧನಾತ್ಮಕ ಸಹಾಯ, ಇಲಾಖೆ ನಿಧಿಯಿಂದ ಆರ್ಥಿಕ ಸಹಾಯ ಮತ್ತು ಭಾವನಾತ್ಮಕ ಬೆಂಬಲ ನೀಡುತ್ತದೆ. ಆದರೆ ಇದಕ್ಕಿಂತ ಮುಖ್ಯ ಎಂದರೆ ಸಮಾಜವು ಪೊಲೀಸರ ಪಾತ್ರ ಹಾಗೂ ಅವರ ಕಷ್ಟ ಸಂದರ್ಭದಲ್ಲಿ ನಿರ್ವಹಿಸುವ ರೀತಿಯನ್ನು ಅತಿ ಸೂಕ್ಷ್ಮವಾಗಿ ತಿಳಿದು ಪೊಲೀಸರ ತ್ಯಾಗವನ್ನು ಶ್ಲಾಘಿಸಬೇಕು. ಸಮಾಜವು ಪೊಲೀಸರ ಕರ್ತವ್ಯಕ್ಕೆ ಅನುಗುಣವಾಗಿ ಸ್ಥಾನಮಾನವನ್ನು ಕಲ್ಪಿಸಬೇಕು. ಪೊಲೀಸರು ಸರ್ಕಾರದ ಒಂದು ಅಂಗ. ಪೊಲೀಸರ ತಪ್ಪು ಒಪ್ಪುಗಳನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ಅವರ ಒಳ್ಳೆ ಕೆಲಸ ಹಾಗೂ ಸಾಧನೆಗಳನ್ನು ಸೂಕ್ತ ರೀತಿಯಲ್ಲಿ ಪ್ರಕಟಿಸಿ ಅವರುಗಳನ್ನು ಒಳ್ಳೆಯ ಕಾರ್ಯಕ್ಕೆ ಪ್ರೇರೇಪಿಸಬೇಕು. ಸುವಿವರವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದರು, ಯಾಕೆ ನಾವು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ, ಯಾವ ರೀತಿ ಚೈನೀಸ್ ಯೋಧರನ್ನ ನಮ್ಮ ಪೊಲೀಸ್ ಸಿಬ್ಬಂದಿ 10 ಜನ ಪೊಲೀಸ್ ಸಿಬ್ಬಂದಿಯವರು ಅವ್ರನ್ನ ಎದುರಿಸಿ ಹುತಾತ್ಮರಾದರಂತನೂ ಹೇಳ್ತಾರೆ. ಅದೇ ರೀತಿ ಕಳೆದ 1 ವರ್ಷದಲ್ಲಿ 100 ಜನ ದೇಶಾದ್ಯಂತ ಸೇವೆಯಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಬಗ್ಗೆನೂ ಹೇಳ್ತಾರೆ. ಪೊಲೀಸ್ ಇಲಾಖೆ ಅನ್ನೋದು ನಮ್ಮ ಸಮಾಜದಲ್ಲಿ ಹಾಗೂ ನಮ್ಮ ಜೀವನದಲ್ಲಿ ಒಂದು ಅತ್ಯಂತ ಮುಖ್ಯವಾದ ಒಂದು ಅಂಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಮತ್ತೆ ಜನರಲ್ಲಿ ಒಂದು ಭದ್ರತೆ ಇರಕ್ಕೆ ಸಾಧ್ಯ. ಪ್ರಮುಖವಾಗಿ ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಸಿಬ್ಬಂದಿ, ಈಗ ನಾವು ನೋಡ್ತೀವಿ ಸ್ವಂತ ಅವರು ಕುಟುಂಬಕ್ಕೆ ಅವರಿಗೆ ಸಮಯ ಇರಲ್ಲ. ಸಾಕಷ್ಟು ಒತ್ತಡದಲ್ಲಿ, ಸಾಕಷ್ಟು ಸ್ಟ್ರೆಸ್ನಲ್ಲಿ ಅವರು ಕೆಲಸ ಮಾಡಿ ಬೇರೆಯವರು ನೆಮ್ಮದಿಯಲ್ಲಿ ಇರಲಿ ಅಂತ ಅವರು ಆಶಿಸ್ತಾರೆ. ಸೊ ಪೊಲೀಸ್ ಹುತಾತ್ಮರ ದಿನಾಚರಣೆ ಯಾರು ಜೀವವನ್ನು ತ್ಯಾಗ ಮಾಡ್ತಾರೆ, ಸೊ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ದಿನನಿತ್ಯ ಜೀವನದಲ್ಲಿ ಪೊಲೀಸ್ ಇಲಾಖೆಯವರು ಜೀವವನ್ನು ತ್ಯಾಗ ಮಾಡದೇ ಇರುವುದು, ಬಟ್ ಅವರ ಜೀವನವನ್ನು ತ್ಯಾಗ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊನ್ನೆ ಎಲ್ಲ ತಾವೆಲ್ಲ ನೋಡಿದ್ರೆ, ನಾವೆಲ್ಲ ದೀಪಾವಳಿ ಸೆಲೆಬ್ರೇಟ್ ಮಾಡಿದರೆ ಪೊಲೀಸ್ ಇಲಾಖೆಯವರು ಗಸ್ತು ತೀರ್ಕೊಂತ ನಾವೆಲ್ಲ ದೀಪಾವಳಿ ಚೆನ್ನಾಗಿ ಆಚರಣೆ ಮಾಡೋಕ್ಕೆ ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದನ್ನ ಅವರು ಮಾಡಿದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಗರದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಅದಕ್ಕೆ ಪೊಲೀಸ್ ಇಲಾಖೆ
ತುಂಬಾ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಅಂತಾನು ನಾನು ಹೇಳ್ತೀನಿ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದ್ದಂಗೆ ಸಾಕಷ್ಟು ನಾವು ಅಭಿವೃದ್ಧಿ ಚಟುವಟಿಕೆ ಮಾಡ್ತಾ ಇದೀವಿ. ಸೊ ಅವಾಗ ಇದೊಂದು ಇನ್ನೂ ಇಲ್ಲಿ ಜನರಿಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲದೆ ಇರೋ ಕಾರಣದಿಂದ, ಅಂದ್ರೆ ಬೇರೆ ನೀವು ಮಂಗಳೂರು, ದಕ್ಷಿಣ ಕನ್ನಡ, ಮೈಸೂರೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದ್ ಸ್ವಲ್ಪ ಅವೇರ್ನೆಸ್ ಕೊರತೆ ಇದೆ. ಸೊ ಸಾಕಷ್ಟು ನಮ್ಗೆ ಅಡೆತಡೆ ಮಾಡಕ್ಕೆ ಸಾರ್ವಜನಿಕರು ಇರ್ಬೋದು ಅಥವಾ ಬೇರೆ ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಬರ್ತಾರೆ. ಅವಾಗ ಪೊಲೀಸ್ ಇಲಾಖೆಯವರು ನಮ್ ಜೊತೆ ತುಂಬಾ ಕೋಆರ್ಡಿನೇಷನ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನಾವು ಆ ಕೆಲಸನ ಏನು ಮಾಡ್ಬೇಕಂತಿರ್ತೀವಿ ಸರ್ಕಾರಿ ಕೆಲಸನ ಅದು ಮಾಡಕ್ಕೆ ಎಲ್ಲಾ ರೀತಿ ನಮ್ಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ ಅಂತಾನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಪ್ರಮುಖವಾಗಿ ನಾನು ಲಿಂಗ್ಸುಗೂರ್ DYSP ಇನ್ಸ್ಪೆಕ್ಟರ್ಸ್ ಮತ್ತೆ ಎಂಟೈರ್ ಪೊಲೀಸ್ ತಂಡ ಯಾವ ರೀತಿ ರೀಸೆಂಟ್ ಆಗಿ SP ಅವ್ರಿಗೂ ಗೊತ್ತಿದೆ, ನಮ್ಮ ನ್ಯಾಷನಲ್ ಹೈವೇ ಪೊಸಿಷನ್ ಡ್ರೈವ್ ಅಲ್ಲಿ ಎಂಟೈರ್ ಡೇ ಸಾಕಷ್ಟು ಬಾರಿ ನಮ್ಗೆ ಅಡೆತಡೆ ಬಂದ್ರು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಮ್ಗೆ ಪೊಸಿಷನ್ ಅನ್ನ ಅವರು ಕೊಡ್ಸಿದ್ರು ನಾನು ಈ ಸಂದರ್ಭದಲ್ಲಿ ನಾನು ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವೆಲ್ಲ ಒಟ್ಟಾರೆ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಆಮೇಲೆ ನಾವೇ ಈಗ ನೋಡ್ತೀವಿ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಹೈಯರ್ ಎಜುಕೇಶನ್ ಹೋಗ್ಬೇಕಂದ್ರೆ ಇಲ್ಲಿನ ನಿವಾಸಿಗಳು ಬೇರೆ ಕಡೆ ಕಳಿಸ್ಬೇಕಾಗುತ್ತೆ, ಒಂದು ಒಳ್ಳೆ ಉದ್ಯೋಗ ಬೇಕಂದ್ರೆ ಬೇರೆ ಕಡೆ ಕಳಿಸ್ಬೇಕಾಗುತ್ತೆ. ಸೊ ನಾವು ಎಲ್ಲಿ ತನಕ ಜಿಲ್ಲೆನ ಅಭಿವೃದ್ಧಿ ಮಾಡಲ್ಲ, ಎಲ್ಲಿ ತನಕ ನಾವು ಇಲ್ಲಿ ಸ್ಥಳೀಯವಾಗಿ ಇಂಡಸ್ಟ್ರೀಸ್ ಇರ್ಬೋದು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಅವಕಾಶ ಮಾಡಿಕೊಡಲ್ಲ, ಸೊ ಅಲ್ಲಿ ತನಕ ನಾವು ಅಭಿವೃದ್ಧಿ ಹೊಂದೋದು ಇನ್ನೂ ಸ್ಲೋ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಇನ್ನೂ ನಾವು ಅಭಿವೃದ್ಧಿ ಮಾಡಕ್ಕೆ ನಾವು ಕೈ ಜೋಡಿಸೋಣ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಏನು ಇಂದು ಪೊಲೀಸ್ ಹುತಾತ್ಮರ ದಿನಾಚರಣೆ ಇದೆ, ಸೊ ನಮ್ಮ ಪೊಲೀಸ್ ಇಲಾಖೆ ನಾವು ಸಪೋರ್ಟ್ ಮಾಡಕ್ಕೆ ಈಗಾಗಲೇ ಇದ್ರ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ವೈಯಕ್ತಿಕ ಇಂಟ್ರೆಸ್ಟ್ ತಗೊಂಡು ತಮಗೆಲ್ಲ ಗೊತ್ತಿದೆ, ಅವ್ರು ಬಂದಾಗಿನಿಂದ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ ಪೊಲೀಸ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ. ಈಗ ಆಗ್ಲೇ DR ಬಿಲ್ಡಿಂಗು ಆಲ್ಮೋಸ್ಟ್ ಈಗ 50% ಕಂಪ್ಲೀಟ್ ಆಗಿದೆ. ಅದೇ ರೀತಿ ಈ ವರ್ಷ KKRDB ಇಂದ ನಮ್ಮ ಜಿಲ್ಲೆ ಪೊಲೀಸ್ ಇಲಾಖೆ ಬಲಪಡಿಸಕ್ಕೆ 7 ಕೋಟಿ ಅನುದಾನ ಆಗ್ಲೇ ರಿಲೀಸ್ ಆಗಿದೆ. ಆಮೇಲೆ ವರಿಷ್ಠಾಧಿಕಾರಿಗಳು ಆಗ್ಲೇ ಅದ್ರ ಬಗ್ಗೆ ಡೀಟೇಲ್ ಆಕ್ಷನ್ ಪ್ಲಾನ್ ಕಳಿಸಿದ್ದಾರೆ. ಆಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮನವೊಲಿಸಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ 2 ಕೋಟಿ ಅಮೌಂಟ್ ವೆಹಿಕಲ್ಸ್ನು ಅವರು ಅಪ್ರೂವ್ ಮಾಡಿಸಿದ್ದಾರೆ. ಸೊ ಇದೇ ರೀತಿ ಮುಂದಿನ ದಿನದಲ್ಲೂ ನಾವು ಇನ್ನೂ ಪೊಲೀಸ್ ಇಲಾಖೆನ ಬಲವಡಿಸಕ್ಕೆ ಏನು ನಾವು ಅನುದಾನ ಬೇಕು ನಾವೆಲ್ಲ ರೀತಿಯನ್ನ ಕ್ರೋಢೀಕರಿಸಿ ಇನ್ನೂ ನಾವು ಬಲಪಡಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಪೊಲೀಸ್ ಹುತಾತ್ಮ